ಮಕ್ಕಳೇ, ಇವತ್ತು NMMS ಮ್ಯಾಥ್ಸ್ ಏನು ಕೇಳ್ತಾರೆ ಅಂತ ಸ್ವಲ್ಪ ನೋಡ್ಕೊಬಿಡೋಣ ಆಯಿತಾ. ಅಮಾಂಗ್ ದ ಫಾಲೋಯಿಂಗ್ ಸಿಂಪಲ್ ಬಟ್ ನಾಟ್ ಕ್ಲೋಸ್ ಕರ್ವ್ ಅಂತ ಹೇಳಿದ್ರೆ ಆವೃತವಲ್ಲದ ಸರಳ ವಕ್ರರೇಖೆ ಯಾವುದು? ಆವೃತ ಅಲ್ಲ ಅಂದರೆ ಕ್ಲೋಸ್ ಆಗಿಲ್ಲದೆ ಇರುವಂಥದ್ದು ಯಾವುದು? ಎ ಉತ್ತರ. ಓಕೆ, ಎ ಉತ್ತರ. ಇದಕ್ಕೆ ಎ ಅಂತ ಬರಿತೀರಾ. ನೆಕ್ಸ್ಟ್, ಅಮಾಂಗ್ ದ ಫಾಲೋಯಿಂಗ್ ಟ್ರೂ ಸ್ಟೇಟ್ಮೆಂಟ್. ಇದನ್ನು ನೀವು ಕಲಿಬೇಕಾದ್ರೆ ನೀವೆಲ್ಲ ಕಲ್ತಿದ್ದೀರ ಸಣ್ಣ ಕ್ಲಾಸಲ್ಲೇ. ಕಲಿಯೋದು ನ್ಯಾಚುರಲ್ ನಂಬರ್ ಯಾವುದು? ಕೌಂಟಿಂಗ್ ನಂಬರ್ಸು. ಸ್ವಾಭಾವಿಕ ಸಂಖ್ಯೆಯಿಂದ 1 2 3 4 ಅಂತ ಕಲ್ತಿದ್ದೀರಲ್ವಾ, ಇದು ಸ್ವಾಭಾವಿಕ ಸಂಖ್ಯೆ. ನೆಕ್ಸ್ಟ್ ಬರೋದು ಹೋಲ್ ನಂಬರ್ ಅಂದರೆ ಪೂರ್ಣ ಸಂಖ್ಯೆ. ಆಗ ಅಲ್ಲಿಗೆ 0 ಸೇರಿ 1 2 3 ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ. ನೆಕ್ಸ್ಟ್ ಬರೋದು ಪೂರ್ಣಾಂಕ ಅಂತೇಳಿದ್ರೆ ಇಂಟೀಜರ್ಸ್. ಅಲ್ಲಿಗೆ ಬರಬೇಕಾದ್ರೆ -1 -2 ಸಾರಿ ಈ ಕಡೆ -2 -0 1 2 3 ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ ಬರೋದು ರ್ಯಾಷನಲ್ ನಂಬರ್ ಅಲ್ವಾ. ಯಾವ ಫಾರ್ಮಲ್ಲಿ ಬರಿತೀವಿ? P/Q ಫಾರ್ಮಲ್ಲಿ ಬರಿತೀವಿ. Q ಈಸ್ ನಾಟ್ ಈಕ್ವಲ್ ಟು 0. Q ಸಮವಲ್ಲ 0. ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಬರೋದು ಅಭಾಗಲಬ್ಧ. ಹೀಗೆ ಬರ್ತದೆ. ಇಲ್ಲಿ ಕೇಳಿರೋದ್ರಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ ಮಕ್ಕಳೇ. ನಾವು ಇದರಲ್ಲಿ n ಇದೆ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಯಲ್ಲೂ ಇದೆ, ಪೂರ್ಣಾಂಕಗಳಲ್ಲೂ ಇದೆ, ಮತ್ತು ಭಾಗಲಬ್ಧ ಸಂಖ್ಯೆಗಳಲ್ಲೂ ಇದೆ. ಅರ್ಥ ಆಯ್ತಲ್ವಾ? ಆಗ ಇದು ಆನ್ಸರ್ ನಮಗೆ. ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ದ ರೆಗ್ಯುಲರ್ ಅಂದರೆ ನಿಯಮಿತ ಅಷ್ಟಭುಜ ಅಂತ ಹೇಳಿದ ತಕ್ಷಣ ನಿಮಗೆ 8 ಭುಜ ಅಂತ ಗೊತ್ತಾಗ್ತದೆ. ಈಗ ಒಳಕೋನಗಳನ್ನು ಕಂಡುಹಿಡಿಬೇಕು ಅಂತ ಹೇಳಿದ ತಕ್ಷಣ ಇಂಟೀರಿಯರ್ ಆ್ಯಂಗಲನ್ನು ಅದು ರೆಗ್ಯುಲರ್ ಆಕ್ಟಾಗನ್ ಅಂತ ಕೇಳಿದರೆ, ಅಂದರೆ ಒಳಕೋನದ ಅಳತೆ, ನಿಯಮಿತ ಅಷ್ಟಭುಜದ ಒಳಕೋನದ ಅಳತೆ ಕಂಡುಹಿಡಿಬೇಕಾದ್ರೆ ಸೂತ್ರ ಇದೆ ಮಕ್ಕಳೇ. ಆ ಸೂತ್ರವನ್ನು ಕಲ್ತ್ಬಿಟ್ರೆ ನೀವು ಏನು ಮಾಡ್ತೀರಾ ಅದನ್ನು ಯೋಚನೆ ಇಟ್ಕೊಂಡಿರಬೇಕು. ಓಕೆನಾ? -2 × 180/n ಅಂತ ಆಗುತ್ತೆ. n ಅಂತಿದ್ದ ಜಾಗದಲ್ಲಿ ಎಷ್ಟು ಹಾಕ್ಬೇಕು ನಾನು? 8 -2 n × 180. 8ರಿಂದ 2 ಕಳೆದ್ರೆ ಎಷ್ಟಾಗುತ್ತೆ? ಇಲ್ಲಿ 8 ಬರಿಬೇಕಾಯ್ತಾ. 8ರಿಂದ 2 ಕಳೆದ್ರೆ ಎಷ್ಟಾಯಿತು? 6 × 180/8. 2 3 6, 2 4 8, 4 1 4, 4 4 16, 20, 4 5 20. ಈಗ 3 × 45 ಇದೆ, 3 5 15, 1 3 4 12, 1 13. ಎಷ್ಟು ಬರ್ತದೆ? 135 ಬರ್ತದೆ. ಇದು ಫಾರ್ಮುಲಾ ಯೋಚನೆ ಇಟ್ಕೊಂಡಿರಬೇಕು. ಏನು? ಒಳಕೋನ ಕಂಡುಹಿಡಿಯಿರಿ, ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳಿದ್ರೆ ಫಾರ್ಮುಲಾ n ಇದ್ದ ಜಾಗಕ್ಕೆ ಇದು. ಆಗ ನೀವು ಏನೆಲ್ಲ ಕಲ್ತಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಪ್ರತಿಯೊಂದು ಬಾಹುಗಳನ್ನ ಎಲ್ಲ ಗೊತ್ತಿರಬೇಕು ನಿಮಗೇನು ಪಂಚಭುಜ ಅಂದರೆ ಏನು, ಷಡ್ಭುಜ ಅಂದರೆ ಏನು, ಷಟ್ಭುಜ ಅಂತ ಹೇಳಿದಾಗ ಎಷ್ಟು ಬಾಹುಗಳು ಬರ್ತದೆ. ಆಗ ನೀವು ಇದನ್ನೆಲ್ಲ ಕಲ್ತಿದ್ದೀರಾ, ಅದನ್ನು ರಿಕಾಲ್ ಮಾಡ್ಕೊಳ್ಳಿ. ಆಗ ಇದು ಒಂದು ಕೇಳಿದೆ ಅಂತ ಹೇಳಿದ್ರೆ ಈ ರೀತಿ ಕೇಳ್ಬೋದು ಅಂತ ಹೇಳೋದನ್ನು ಈ ಸೂತ್ರ ಉಪಯೋಗಿಸ್ಬೇಕು. n - 2 × 180 × n ಅಂತ ಉಪಯೋಗಿಸ್ಬೇಕು ಅಂತಿರೋದನ್ನ ಕಲ್ತಿರಬೇಕು. ಓಕೆ, ಅಕಸ್ಮಾತ್ ಅವರು ನಿಯಮಿತ ಒಳಕೋನ ಕೊಡೋದ್ ಬದಲು ಹೊರಕೋನ ಅಂತ ಕೊಟ್ಟಿದ್ರೆ ನೀವೇನು ಮಾಡ್ತೀರಿ? ಜಸ್ಟ್ 360 ಭಾಗಿಸು ಇಲ್ಲಿ 8 ಅಂತಿದೆಯಲ್ಲ, 8 ಕೇಳಿದರೆ ಏನು ಕೇಳಿದರೆ? ಹೊರಕೋನ ಎಕ್ಸ್ಟೀರಿಯರ್ ಆ್ಯಂಗಲ್ ಕೇಳಿದರೆ ಈ ಫಾರ್ಮುಲಾ ಹಾಕಿ ಮಾಡ್ತಿದ್ರಿ. ಇಂಟೀರಿಯರ್ ಆ್ಯಂಗಲ್ ಕೇಳಿರೋದ್ರಿಂದ ಈ ಫಾರ್ಮುಲಾ ಹಾಕಿ ಮಾಡ್ತಿದ್ದಾರೆ. ಅರ್ಥ ಆಯ್ತಲ್ಲ? ಈಗ 2 ಪ್ರಾಬ್ಲಮ್ ಕಲ್ತಿದ್ರೆ. ಅಕಸ್ಮಾತ್ ಅವ್ರು ಏನಾದರೂ ಎಕ್ಸ್ಟೀರಿಯರ್ ಆ್ಯಂಗಲ್ ಅಥವಾ ಹೊರಕೋನವನ್ನು ಕೇಳಿದರೆ ನೀವು 360 ಭಾಗಿಸು ಎಷ್ಟು ಭುಜ ಕೊಟ್ಟಿದ್ರೆ ಅಷ್ಟನ್ನು ಮಾಡ್ತೀರಾ. ಈ ನೋಡಿ ಮಕ್ಕಳೇ, ಇದನ್ನು ಮಾಡಬೇಕಾದ್ರೆ ನೀವು ಎಲ್ಲವನ್ನು ಕಲ್ತಿರ್ಬೇಕು, ಘನಗಳನ್ನ ಕಲ್ತಿರ್ಬೇಕು. 1ರಿಂದ ಹಿಡಿದು 20 ತನಕ ಘನ ಸಂಖ್ಯೆಗಳನ್ನು ಕಲ್ತಿದ್ರೆ ಅದನ್ನು ನೋಡ್ಬಿಟ್ಟು ಈಸಿಯಾಗಿ ಮಾಡ್ಬೋದು. ಇದು ಯಾವುದರ ಘನ ಸಂಖ್ಯೆ ಅಂತ ಹೇಳಿದ್ರೆ ಇದು 2 ಘನ ಸಂಖ್ಯೆ. ಇದರಲ್ಲಿ ಆನ್ಸರ್ 4104 ಅಂತ ಬರೆದಿದ್ದೀನಿ. ಹೇಗೆ ಅಂತ ಹೇಳಿದರೆ 4000 ಯಾವುದ್ರದ್ದು 16ರ ಘನ ಮತ್ತು 2ರ ಘನವನ್ನು ಸೇರಿಸಿದಾಗ ನನಗಿದು ಬರ್ತದೆ. 2 ವ್ಯಕ್ತಪಡಿಸಬಹುದಾದ ಸಂಖ್ಯೆ 2 ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು 16 ಕ್ಯೂಬ್ ಮತ್ತು 2 ಕ್ಯೂಬನ್ನು ಕೂಡಿಸಿದ್ರೆ ಇದು ಬರ್ತದೆ. ನೆಕ್ಸ್ಟ್ ಇನ್ನೊಂದು 15 ಕ್ಯೂಬ್. ಅದು ನೀವು ಪರ್ಫೆಕ್ಟಾಗಿ ಕಲ್ತಿದ್ರೆ ಘನವನ್ನು ಕಲಿತು ಲೆಕ್ಕವನ್ನು ಮಾಡಬೇಕಾಗತ್ತೆ ಮಕ್ಕಳೇ. 9 ಕ್ಯೂಬನ್ನು ಕೂಡಿಸಿದಾಗ ನಮಗೆ ಇದೇ ಸೇಮ್ ಆನ್ಸರ್ ಬರ್ತದೆ. ನೋಡಿ, ನೀವು ಕಲ್ತಿದ್ರೆ ಇದನ್ನು ನೋಡಿದ ತಕ್ಷಣ ಪ್ಲಸ್ ಮಾಡಿದಾಗ ಈ ಆನ್ಸರ್ ಬರ್ತದೆ. ಅರ್ಥ ಆಯ್ತಲ್ವ? ಬೇರೆ ಯಾವುದೂ ಬರಲ್ಲ. ಈಗ 3300 ಇದನ್ನು ತಗೊಂಡಾಗ ಇದು ಬೇರೆ ಅಂತ ಹೇಳಿದ್ರೆ 15 × 3 + 1 2 ಥರ ಬೇಕು ಅಂತ ಹೇಳಿದ್ದಾರೆ. 2 ವಿಭಿನ್ನ ರೀತಿಯಲ್ಲಿ 2 ಡಿಫ್ರೆಂಟ್ ವೇಸ್ ಅಂತ ಕೇಳಿದರೆ ಇದು ಒಂದು ರೀತಿಯಲ್ಲಿ ಮಾತ್ರ ಮಾಡಲಿಕ್ಕಾಗೋದು 3376. ಮತ್ತು 2179 ತೊಗೊಂಡ್ರೆ ನಮಗೆ
ಅದು ಒಂದು ಘನ ಸಂಖ್ಯೆ ಅಲ್ಲವೇ ಅಲ್ಲ. ನೀವು ನೋಡಿ ಬೇಕಾದರೆ 1ರಿಂದ 20 ತನಕ ಬರೋದಿಲ್ಲ. 1728 ತಗೊಂಡಾಗ ಇದು ಘನ ಸಂಖ್ಯೆ, ಆದರೆ 12ರ ಘನ ಮಾತ್ರ. ಆಗ ಆನ್ಸರ್ ಬಂದು ಯಾವುದಾಗುತ್ತೆ? ಎ ಆನ್ಸರ್. ಅರ್ಥ ಆಯ್ತಲ್ವಾ? ಯಾಕೆಂದರೆ ಅದನ್ನು ಮಾತ್ರ ನಾವು 2 ಡಿಫ್ರೆಂಟ್ ರೀತಿಯಲ್ಲಿ ಘನ ಸಂಖ್ಯೆಯನ್ನು ವ್ಯಕ್ತಪಡಿಸ್ಬೋದು. ಇದನ್ನ ನೀವು ಸ್ವಲ್ಪ ಅದನ್ನು ಕಲ್ತಿರ್ಬೇಕು, ಘನ ಸಂಖ್ಯೆಯನ್ನು ಕಲ್ತಿರಬೇಕು. ಈಗ ನೆಕ್ಸ್ಟ್ ಘನ ಅಂದರೆ ಕ್ಯೂಬ್ಸ್. ಈಗ ಇದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ, ಈಗ 4⁴, 4ರ ಘಾತ 0 ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ಎಷ್ಟೇ ನಂಬರಲ್ಲಿ ಈಗ 100⁴ ಅಂತ ಹೇಳಿದ ತಕ್ಷಣ ಒಂದು ಸಲ ಎಕ್ಸಾಮಲ್ಲಿ ಏನು ಕೇಳಿದ್ರು ಅಂತ ಹೇಳಿದ್ರೆ ಮಕ್ಕಳೇ, 2⁴ 3 × 5⁴7, 3 × 7⁵ ಡಿವೈಡೆಡ್ ಬೈ 2 × 3 × 2⁵ ಮತ್ತು ಹೋಲ್ ಟು ದ ಪವರ್ 0 ಅಂತ ಕೇಳಿದರು. ಈಗ ಹೀಗೆ ಕೇಳಿಬಿಟ್ರೆ ನಿಮಗೆ ವ್ಯಾಲ್ಯೂ ಎಷ್ಟು ಅಂತ ಬರೀತೀರ? ಒಂದು ವರ್ಷ ಎಕ್ಸಾಮಲ್ಲಿ ಈ ಕ್ವಶನನ್ನು ಕೇಳಿದರೆ, ಸೊ ಆನ್ಸರ್ 1 ಅಂತ ನಿಮಗೆ ಪವರ್ ಏನು 0 ಬಂದರೆ ಇಲ್ಲಿ ಇದಕ್ಕೆ ಮಾತ್ರ ಕೇಳಿರೋದು. ಸೊ ಇಲ್ಲೇನು ಬರೀತೀರ? 1 ಪ್ಲಸ್ 3ರ ಘಾತ 1 ಅಂತ ಹೇಳಿದರೆ ಎಷ್ಟು ಅಂತ ಬರೀತೀರ? 3 ಭಾಗಿಸು ಇಲ್ಲಿ -2ರ ಘಾತ 3. -2 ಅಂತಂದರೆ -2 × -2 ಎಷ್ಟು ಬರ್ತದೆ? -8 ಬರ್ತದೆ. ನಿಮಗೆ ನೋಡಿದ ತಕ್ಷಣ ಗೊತ್ತಿರಬೇಕು -8. ಈಗ 3 1 ಎಷ್ಟಾಯಿತು? 4/-8. ಆಗ 4 1 4 2 ಆನ್ಸರ್ ಎಷ್ಟು ಬಂತು? -1/2. ಇದೆಯಾ -1/2? ಆಗ ಆನ್ಸರ್ ಡಿ ಉತ್ತರ ಆಗಿರ್ತದೆ. ಓಕೆನಾ? ಹೇಗೆ ಮಾಡಿದ್ದು ಅಂತ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳೇ, A = B = ಅಂತ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಎ ಬೆಲೆಯನ್ನು ಹಾಕಬೇಕು. ನೋಡಿ, 3 × ಎ ಇದ್ದ ಜಾಗದಲ್ಲಿ ಎಷ್ಟು ಹಾಕ್ಬೇಕು? ನಾನು 4 ಅಂತ ಹಾಕಬೇಕು. ಮೈನಸ್ ಇಲ್ಲಿ ಸಿ ಅಂತ ಇದ್ದ ಜಾಗದಲ್ಲಿ ಎಷ್ಟು ಹಾಕಬೇಕು ಮಕ್ಕಳೇ? ಬ್ರ್ಯಾಕೆಟ್ ಹಾಕಿ -4 ಅಂತ ಹಾಕಬೇಕು. ಯಾಕೆ ಬ್ರ್ಯಾಕೆಟ್ ಹಾಕಿದೆ? ಇಲ್ಲಿ -4 ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲೂ ಮೈನಸ್ ಇದೆ, ಮತ್ತು 4 -4 ಅಂತ ಅದನ್ನು ಬ್ರ್ಯಾಕೆಟ್ ಹಾಕ್ಕೊಂಡೆ. ಓಕೆನಾ? ಆಮೇಲೆ ಇಲ್ಲಿ ಪ್ಲಸ್ ಅಂತ ಹಾಕಿ ಬಿ ಅಂತ ಹೇಳಿದ್ರೆ ಎಷ್ಟು? 0 ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ ಎಷ್ಟು? 4 × ಸಿ ಅಂತ ಹೇಳಿದ್ರೆ ಪುನಃ -4. ಮಕ್ಕಳೇ 0/0 ಭಾಗಿಸು 4 ಅಂತ ಬಂದ ತಕ್ಷಣ ಇದೇನಾಗ್ಬಿಡುತ್ತೆ? 0 ಆಗಿಬಿಡುತ್ತೆ. 0 × 4 ಅಂತ ಹೇಳಿದ್ರು ನಮಗೆ 0 ಬಂತು. ಆಗ ಇದು ಈಚೆ ಸೈಡ್ದು ಬಿಟ್ಟು ಹಾಕೋಣ. ಈಗ 3 4 ಎಷ್ಟಾಯಿತು? 12 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 4. 12 4 ಎಷ್ಟಾಗುತ್ತೆ? 16 ಆಗುತ್ತೆ. ಹಾಗೆ ಈ 16 ಬಂದಿದ್ದು. ಅರ್ಥ ಆಯ್ತಲ್ವಾ? ಏನಾಗೋದು? ಜಸ್ಟ್ ಬೆಲೆಯನ್ನು ಹಾಕೋದು. ಫಸ್ಟ್ ನಾವು ಮಾಡಬೇಕಾಗಿದ್ದು ಮಕ್ಕಳೇ, ಇದರಲ್ಲಿ ಬ್ರ್ಯಾಕೆಟ್ ಈ ರೀತಿ ಮಾಡುವಾಗ ಬ್ರ್ಯಾಕೆಟ್ ಇದ್ದರೆ ಬ್ರ್ಯಾಕೆಟನ್ನು ತೆಗೆಯೋದು, ಮತ್ತು ಬಾಕ್ಸೋದನ್ನು ಫಸ್ಟ್ ಮಾಡೋದು. ಬೋರ್ಡಮಾಸ್ ನಿಯಮ ಅಂತ ಇದೆ, ಆಯಿತಾ? ಮೊದಲ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು. ಫಸ್ಟು ಬ್ರ್ಯಾಕೆಟ್ ಅಂತಂದರೆ ಇದನ್ನು ತೆಗಿಬೇಕು, ಆಮೇಲೆ ಗುಣಿಸ್ಬೇಕು ಆಫ್ ಅಂತ. ನೆಕ್ಸ್ಟ್ ಡಿ ಅಂದರೆ ಭಾಗಿಸ್ಬೇಕು, ಡಿವಿಷನ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಗುಣಿಸ್ಬೇಕು. ನೆಕ್ಸ್ಟ್ ಅಡಿಷನ್, ಪ್ಲಸ್ ಮಾಡಬೇಕು. ಆಮೇಲೆ ಸಬ್ಸ್ಟ್ರಾಕ್ಷನ್, ಕಳಿಬೇಕು. ನೋಡಿ, ಫಸ್ಟ್ ಬ್ರ್ಯಾಕೆಟನ್ನು ತೆಗಿಬೇಕು, ಆಮೇಲೆ ವಿಶಿಷ್ಟ ಗುಣಕಾರ. ಡಿ ಅಂದರೆ ಡಿವಿಷನ್ ಮಾಡಬೇಕು. ವಿಶಿಷ್ಟ ಗುಣಕಾರ ಅಂತ ಹೇಳಿದ್ರೆ ರಾ ಆಫ್ ಅಂತೆಲ್ಲ ಬಂದಿರುತ್ತಲ್ಲ, ಅದನ್ನು ಮಾಡಬೇಕು. ಈ ರೀತಿ ನಮಗೆ ಒಂದು ಮಕ್ಕಳು ಈಗ ಜನರಲಿ ರಾಂಬಸ್ ವಜ್ರಾಕೃತಿ ಅಂತ ಕೇಳಿದ ತಕ್ಷಣ ನೀವು ಎಲ್ಲ ಆಕೃತಿಗಳು ಫಸ್ಟ್ ಸೆಮ್ಮಲ್ಲಿ ಇತ್ತಲ್ವ, ಎಲ್ಲ ಸಮಾಂತರ ಚತುರ್ಭುಜ ಎಲ್ಲ ಆಕೃತಿದು ನಿಮ್ಮ ಇದನ್ನು ಕಲ್ತಿರ್ಬೇಕೇನು, ಅದರ ಗುಣಲಕ್ಷಣಗಳನ್ನು, ಅದರದ್ದು ಲಕ್ಷಣ ಹೇಗಿರ್ತದೆ ಅಂತ ಹೇಳೋದನ್ನು. ನಿಮ್ಗೆ ಗೊತ್ತಿದೆ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮವಾಗಿರ್ತದೆ ಅಲ್ವಾ? ಎಲ್ಲ ಬಾಹುಗಳು ಸಮ. ನೆಕ್ಸ್ಟು ಎಲ್ಲ ಕೋನ ಸಮ ಇಲ್ಲ. ಕರ್ಣಗಳು ಪರಸ್ಪರ, ಇದು ಇಂಪಾರ್ಟೆಂಟ್, ಅದರದ್ದು ಕರ್ಣಗಳು ಪರಸ್ಪರ ಲಂಬವಾಗಿ ವರ್ಧಿಸುತ್ತೆ. ಪಾರ್ಶ್ವಕೋನಗಳು ಸರಳ ಪೂರಕವಾಗಿರ್ತದೆ ಅಂತ. ಆಗ 1 3 ಮತ್ತು 4 ಸರಿಯಾಗಿದೆ. ಬಿ ಆನ್ಸರ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ಇದು ಬರುವಾಗ 2m - 1 = ಇದನ್ನು ಕೊಟ್ಟಿದ್ದಾರೆ. ಈಗ ನಾವು ಲೆಕ್ಕ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ಮಾಡ್ತೀನಿ ನೋಡಿ, 2m/5 ಇದನ್ನು ಈಚೆ ತನ್ನಿ ಮಕ್ಕಳೇ. ಆಗ -4m/15 = ಇಲ್ಲಿ 3 ಇದೆ. ಈ -1 ಈಚೆ ತಂದಾಗ ಏನಾಗುತ್ತೆ? +1 ಆಗುತ್ತೆ. ಈಗ 15 ಮತ್ತು 5ರದ್ದು ಲಾಸ ಹಾಕೊಂಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 15 ಬರುತ್ತೆ. ಓಕೆನಾ? ಆಗ 5 ಎಷ್ಟಲಿ 15? 5 3ಲಿ 15, 3 2ಲಿ ಎಷ್ಟಾಗುತ್ತೆ? 6m - 4m = 4 ಆಯಿತು. ಅರ್ಥ ಆಯ್ತಾ? 3 + 1 4. ಈಗ 6ರಿಂದ 4m ಅನ್ನು ಕಳೆದಾಗ ಎಷ್ಟು ಬರ್ತದೆ? 2m = 15 × 4. 15 4 ಎಷ್ಟು? 60. ಆಗ m = 60/2 ಎಷ್ಟು ಬಂತು? 2 30ಲಿ. ಆನ್ಸರ್ ಯಾವುದು? 30. ಓಕೆನಾ? ನೆಕ್ಸ್ಟ್ ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇದನ್ನೇನಿಲ್ಲ, ಗುಣಿಸ್ಬೇಕು ಮಕ್ಕಳೇ. ಈಗ 2/5 ಹೇಳಿದಾಗ ನಮಗೆ ಯಾವ್ದು ಬರ್ತದೆ? -2 3ಲಿ 6/5 7ಲಿ 35
ಮೈನಸ್ ಇದನ್ನು ಹಾಗೆ ಬರ್ಕೊಳ್ಳಿ 1/14 ಅಂತ, ಮೈನಸ್ 3 3ಲಿ 9, 7 5ಲಿ 35. ಈಗ ಇದ್ರದ್ದು ಎಲ್ ಸಿ ಎಮ್ ಕಂಡುಹಿಡಬೇಕು. 35 14 35 ಅಂತ ಮಾಡಿದ್ರೆ ಯಾವ ಮಗ್ಗಿಲಿ ಹೋಗುತ್ತೆ? 7ನೇ ಮಗ್ಗಿಲಿ. 7 5ಲಿ 35, 7 2ಲಿ 14, 7 5ಲಿ 35. ಈಗ ಪುನಃ 5ರಿಂದ 5 1ಲಿ 2, 5 1ಲಿ ಈಗ 2, 2 1ಲಿ ಆಗ 7 5ಲಿ 35, 35 2ಲಿ ಎಷ್ಟಾಗುತ್ತೆ? 70. ಎಲ್ ಸಿ ಎಮ್ ಎಷ್ಟಾಯಿತು? ಲಾಸಹ 70 ಆಗುತ್ತೆ. 35 ಎಷ್ಟಲಿ 75? 70. 35 2ಲಿ 70 ಅಲ್ವಾ? 35 2ಲಿ 6 2ಲಿ ಎಷ್ಟಾಗುತ್ತೆ? -12. ಯಾಕೆ? ಇಲ್ಲಿ ಮೈನಸ್ ಉಂಟು. ಮೈನಸ್ 14 ಎಷ್ಟಲಿ? 14 5ಲಿ 70. ಈಗ ಇಲ್ಲಿ 5ಅನ್ನು ಬರೀತಾರೆ. 5 1ಲಿ ಎಷ್ಟಾಗುತ್ತೆ? 5 ಆಗುತ್ತೆ. 35 ಎಷ್ಟಲಿ? 35 2ಲಿ 70. ಆಗ 9 2ಲಿ ಎಷ್ಟಾಯಿತು? -18 ಆಯಿತು. ಈಗ ಎಲ್ಲ ಮೈನಸ್ ಇರೋದ್ರಿಂದ ಏನು ಮಾಡಬೇಕು? ನಾನು ಕೂಡಿಸ್ಬೇಕು. 10 20 30 35 ಆಯಿತು. ಎಂಥ 35? -35 ಭಾಗಿಸು 70. 35 1ಲಿ 35 2ಲಿ ಆಗ -1/2 ಆನ್ಸರ್ ಎಲ್ಲಿದೆ? ಇಲ್ಲಿದೆ. ಓಕೆನಾ? ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿ ಏನು ಕೇಳಿದ್ದಾರೆ ಅಂತ. ಇಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಂತೆ. ಈಗ ನಾವೇನು ಮಾಡಬೇಕು? ಇದನ್ನು ನೀವು ಮಾಡಬೇಕಾದ್ರೆ ಮಕ್ಕಳೇ ನಿಮಗೆ ಗುಣಿಸೋ ಲೆಕ್ಕ ಸರಿ ಗೊತ್ತಿರಬೇಕು. 4 ಮತ್ತು ಫಸ್ಟ್ ನಾವು ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು, ಆಮೇಲೆ ಪುನಃ ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು ಅಲ್ವಾ? ಈಗ ಫಸ್ಟ್ ನಾವು 4ರಿಂದ ಗುಣಿಸೋಣ. 4 5ಲಿ 20, 2 4 7ಲಿ 28, 29 30, 0 3, 4 1ಲಿ 4, 4 3 7. ಎಷ್ಟು ಅಂಕಿ ಆದಮೇಲೆ ಬಿಂದು? 2 ಅಂಕಿ ಆದಮೇಲೆ ಬಿಂದು. ಆಮೇಲೆ ಎಕ್ಸ್ ಅಂತ ಬರೀತೀರಾ. ಮೈನಸ್ ಪುನಃ ಈಗ ಯಾವುದರಿಂದ? 2ರಿಂದ. 2 5ಲಿ 10, 1 ಅಲ್ವಾ? 2 7ಲಿ 14 1 15, 1 2 1ಲಿ 2 1 3. ಎಷ್ಟು ಅಂಕಿ ಆದಮೇಲೆ ಬಿಂದು? 2 ಅಂಕಿ ಆದಮೇಲೆ ಬಿಂದು. ಈಕ್ವಲ್ ಟು ಇದನ್ನು ಅಷ್ಟೇ 15 3ಲಿ 45 ಅಂತ ಬರಿತೀನಿ. ಎಷ್ಟು ಇದಾದಮೇಲೆ ಒಂದಾದಮೇಲೆ ಒಂದು ಅಂಕಿ ಆದಮೇಲೆ ಬಿಂದು ಹಾಕಬೇಕು. ಎಕ್ಸ್ ಮೈನಸ್ 15 6ಲಿ ಎಷ್ಟಾಗುತ್ತೆ? 90 ಆಗುತ್ತೆ. 90 ಅಂತಂದರೆ ಒಂದು ಅಂಕಿ ಆದಮೇಲೆ ಬಿಂದು ಹಾಕಿದಾಗ ನನಗೆ 90 ಬಂತು. ಓಕೆ, 1.75 ಮಗ್ಗಿ ಮಾಡೋಕ್ಕೆ ಕಷ್ಟ ಆಗಿದೆ. ಬಟ್ 15 ನಮಗೆ ಗೊತ್ತಿದೆ. 15 3ಲಿ 45 ಅಂತ ಗೊತ್ತಿದೆ, 15 6 90 ಗೊತ್ತಿರ್ತದೆ. ಆದರೆ ಒಂದು ಅಂಕಿ ಆದಮೇಲೆ ಬಿಂದು ಹಾಕೋದು ಇಂಪಾರ್ಟೆಂಟ್. ಈಗ ಎಕ್ಸ್ ಇರೋದನ್ನ ಒಂದು ಕಡೆ ತಗೊಬನ್ನಿ. 7.00 ಎಕ್ಸ್ ಮೈನಸ್ ಇದನ್ನು ಈಚೆ ತಂದಾಗ 4.5 ಎಕ್ಸ್ ಆಗುತ್ತೆ. ಈಕ್ವಲ್ ಟು -9.0. ಈ ಮೈನಸ್ ಇದ್ದಿದ್ದು ಈಚೆ ಬರುವಾಗ ಏನಾಗುತ್ತೆ? ಪ್ಲಸ್ 3.50 ಆಗುತ್ತೆ. ಈಗ 7ರಿಂದ 4.5 ಇದನ್ನು ಕಳಿಯೋದು ಇಂಪಾರ್ಟೆಂಟ್ ಮಕ್ಕಳೇ. ನೋಡಿ ಇಲ್ಲಿ 7.00 ಕೆಳಗೆ 4.50 ಅಂತ ಬರೀತೀರಾ. 0 10 ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ತೊಗೊಳ್ತೀರಾ. 10ರಿಂದ 5 ಕಳೆದ್ರೆ 5 ಬಿಂದು. ಈ ಬಿಂದುವನ್ನು ಇಲ್ಲಿ ಬರ್ಕೊಳ್ತೀರಾ. ಇಲ್ಲಿ ಎಷ್ಟಿದೆ? 6. 6ರಿಂದ 4 ಕಳೆದ್ರೆ 2. ಆಗ (2.5 x) ಈಕ್ವಲ್ ಟು ಈಗ 9ರಿಂದ 9.00 ಯಾವುದನ್ನು ಮೈನಸ್ ಮಾಡ್ತೀರಾ? 3.50 ಮೈನಸ್ ಮಾಡ್ತೀರಾ. ಇವಾಗ 10ರಿಂದ 5 ಕಳೆದ್ರೆ 5. ಇಲ್ಲಿ 8 ಆಗಿದೆ. 8ರಿಂದ 3 ಹೋದರೆ ಎಷ್ಟಾಗುತ್ತೆ? 5. ಆಗ ಇಲ್ಲಿ 5.5 ಆಗುತ್ತೆ. ಈಗ ಎಕ್ಸ್ ಈಕ್ವಲ್ ಟು 5.5 ಬೈ ಇದನ್ನು ಕೆಳಗೆ ಬರ್ತೀರಾ. ಆಗ 2.5 ಆಗುತ್ತೆ. ಈಗ ನಾವು ಇದನ್ನು ಈ ಬಿಂದುವನ್ನು ನಾವೇನು ಮಾಡೋಣ? ಈ ರೀತಿ ಶಿಫ್ಟ್ ಮಾಡೋದು ಆಯಿತಾ? ಈ ರೀತಿ ಹಾಕಿದಾಗ ಇಲ್ಲಿ ಬಿಂದು ಹೋಗುತ್ತೆ. ಅಂದರೆ ಗುಣಿಸೋದು, 10ರಿಂದ ಗುಣಿಸೋದು ಅಂತ. ಇದು ಶಿಫ್ಟ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿಂದ ಈ ಕಡೆಗೆ ತರೋದು, ಇಲ್ಲಿನೂ ಒಂದು ಅಂಕಿ ಆದಮೇಲೆ ಈಚೆಗೆ ತರೋದು. ಆಗ ನಮ್ಗೆ ಉಳ್ಕೊಳ್ಳೋದೇನು? 55/25. 5 5ಲಿ 25, 5 1ಲಿ 5 1ಲಿ ಆಗ ಎಷ್ಟು ಬಂತು? 11. ಆದರೆ ಇಲ್ಲೊಂದು ಮೈನಸ್ ಬಿಟ್ಟೋಯ್ತಲ್ಲ. ಈ ಮೈನಸ್ ಬಿಟ್ಟೋಯ್ತು. ಇಲ್ಲಿದ್ದ ಮೈನಸ್ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರಿಂದ ಮೈನಸ್ ಅಂತ ಹಾಕ್ತೀರ. ಆಗ -11/5 ಎಲ್ಲಿದೆ? -11/5. ನೆಕ್ಸ್ಟ್ ಪ್ರಶ್ನೆ ನೋಡಿ ಮಕ್ಕಳೇ. ಇದರಲ್ಲಿ ಹೀಗೆ ಕೊಟ್ಟಿದ್ದಾರೆ. ಇದು ದೊಡ್ಡದು ಯಾವ ಶೇಪಲ್ಲಿದೆ? ದೊಡ್ಡದು ಆಯತದ ಶೇಪಲ್ಲಿದೆ. ಆಯತದ ವಿಸ್ತೀರ್ಣ ಕೇಳಿರೋದು. ಆಯತದ ವಿಸ್ತೀರ್ಣ ಅಂತ ಹೇಳಿದ್ರೇನು? ಉದ್ದ ಇಂಟು ಅಗಲ. ಇಲ್ಲಿ ಇದ್ರದ್ದು ಉದ್ದ ಎಷ್ಟು ಉದ್ದ ತೊಗೊಳ್ತೀರಾ? 10 ಅಂತ ತೊಗೊಳ್ತೀರಾ. ಅಗಲನ ಎಷ್ಟು ಅಂತ ತೊಗೊಳ್ತೀರಾ? 7 5 2ನ್ನ ಕೂರಿಸಿ. ಆಗ ಫಸ್ಟು ಆಯತದ ವಿಸ್ತೀರ್ಣ ಏನು ಮಾಡ್ತೀರಾ? ಆಯತದ ವಿಸ್ತೀರ್ಣ ಕಂಡುಹಿಡ್ತೀರಾ. ಆಯತದ ವಿಸ್ತೀರ್ಣ ಆಗ 10 ಇಂಟು ಎಷ್ಟು ಮಾಡ್ತೀರಾ? 12. 10 ಇಂಟು 12 ಎಷ್ಟಾಯಿತು? 120 ಆಯಿತು. ಈಗ ಇದು ಯಾವ ಶೇಪಲ್ಲಿದೆ? ತ್ರಿಭುಜ ಆಕಾರದಲ್ಲಿದೆ. ಇದು ಯಾವುದಿದೆ? ತ್ರಿಭುಜ ಆಕಾರದಲ್ಲಿದೆ. ಇದು 90 ಡಿಗ್ರಿ ತಾನೇ. ಆಯತ ಅಂತ ಹೇಳಿದ ತಕ್ಷಣ ಇದು 90 ಡಿಗ್ರಿ ಬರ್ತದೆ. ನಾವು ಆಯತದ ಗುಣಲಕ್ಷಣವನ್ನು ಕಲ್ತಿರ. 90 ಅಂತ ಹೇಳಿದ ತಕ್ಷಣ ಇದು ತ್ರಿಭುಜ.
ಈ ತ್ರಿಭುಜಕ್ಕೆ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಫಾರ್ಮುಲಾ ಗೊತ್ತಿದೆ. ಪಾದ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ತೊಗೊಳ್ತೀರಾ, ಹಾಫ್ ಇಂಟು ಬೇಸ್ ಅಂತ ಹೇಳಿದ್ರೆ 5 ಅಂತ ತೊಗೊಳ್ತೀನಿ. ಎತ್ತರವನ್ನು ಇಲ್ಲಿಂದ ಇಲ್ಲಿ ತನಕ ಎಷ್ಟು 6. ಈಗ ನೋಡಿ 2 1 2 3 5 3 ಎಷ್ಟಾಯಿತು 15 ಆಯಿತು. ಇದ್ರದ್ದು ವಿಸ್ತೀರ್ಣ ಎಷ್ಟು ಬಂತು 15 ಚದರ ಸೆಂಟಿಮೀಟರ್. ಓಕೆ, ಸೆಂಟಿಮೀಟರ್ ಸ್ಕ್ವಯರ್ ಆಯಿತು. ಈಗ ಇದ್ರದ್ದು ಕಂಡುಹಿಡಬೇಕು. ಇದ್ರದ್ದು ವಿಸ್ತೀರ್ಣ ಎಷ್ಟಾಗುತ್ತೆ, ಇದರಲ್ಲಿ ಬೇಸ್ ಎಷ್ಟು 7, ಹೈಟ್ ಎಷ್ಟು ಇಲ್ಲಿ ಸೇಮ್ ಇದ್ರದ್ದೇ ತಾನೆ, ಆಗ 10 ಆಗುತ್ತೆ. ಆಗ ಇಲ್ಲಿ ಮಾಡೋತ್ತಿಗೆ ನಮಗೇನು ಸಿಗುತ್ತೆ, ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ 7 ತೊಗೊಳ್ತೀರಾ, ಹೈಟನ್ನು ಎಷ್ಟು ತೊಗೊಳ್ತೀರಾ 10 ಅಂತ ತೊಗೊಳ್ತೀರಾ. 2 1 2 5 5 7 ಎಷ್ಟಾಗುತ್ತೆ 35. ಆಗ ಟೋಟಲ್ ಇದೆರಡನ್ನ ಸೇರಿಸಿದಾಗ ಎಷ್ಟಾಯಿತು 35 40 50 ಆಯಿತು. ಆಗ 120ರಿಂದ 50ನ್ನು ಮಾಡಿದಾಗ 70 ಸೆಂಟಿಮೀಟರ್ ಸ್ಕ್ವಯರಲ್ಲಿ ಬರೀತೀರಿ. ಈಗ ಉಳಿದ ಈ ಶೇಡೆಡ್ ರೀಜನ್ದು ಎಷ್ಟು ಬರ್ತದೆ 70 ಸೆಂಟಿಮೀಟರ್. ಹೇಗೆ ಅಂತ ಗೊತ್ತಾಯ್ತಲ್ಲ, ಫಸ್ಟು ನಾವು ದೊಡ್ಡದ್ರದ್ದು ತೊಗೊಳ್ಳೋದು, ಆಮೇಲೆ ಇದೆರಡನ್ನು ನಾವೇನು ಮಾಡಬೇಕು, ಇದೆರಡರ ವಿಸ್ತೀರ್ಣವನ್ನು ಮೈನಸ್ ಮಾಡಿದಾಗ ನಮ್ಗೆ ಗೊತ್ತು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ. ಇಲ್ಲಿ ಇದನ್ನು ಪಾದ ಅಂತ ತೊಗೊಳ್ಳೋದು, ಇದನ್ನು ಎತ್ತರ ಅಂತ ತೊಗೊಳ್ಳೋದು, ಇಲ್ಲಿ ಇದನ್ನು ಪಾದ ಅಂತ ತೊಗೊಳ್ಳೋದು, ಇದನ್ನು ಎತ್ತರ ಅಂತ ತೊಗೊಳ್ಳೋದು ಮಾಡಿ ಮೈನಸ್ ಮಾಡಿದ್ರೆ ಆಯಿತು ಮಕ್ಕಳೇ. ಈಗ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ತ್ರಿಭುಜಾಕಾರದ ಹೊಲ ಇದೆ ಅಂತೆ. ಹೊಲ ಯಾವ ಆಕಾರದಲ್ಲಿದೆ, ಈ ರೀತಿ ತ್ರಿಭುಜಾಕಾರದಲ್ಲಿದೆ. ಅಂಚುಗಳು ಕೊಟ್ಟಿದ್ದಾರೆ, ಒಂದೊಂದು ಅಂಚನ್ನು ಕೊಟ್ಟಿದ್ದಾರೆ. ಮೊದಲನೇದು ಇಷ್ಟು, ಎರಡನೇ ಅಂಚು ಇಷ್ಟು, ಮೂರನೇ ಅಂಚು. ಹೊಲದ ಸುತ್ತ ಎಷ್ಟು ಸುತ್ತು ಬೇಲಿ ಹಾಕಿದ್ದಾರೆ, 3 ಸುತ್ತು ಬೇಲಿ ಹಾಕಿದ್ದಾರೆ. ತಗಲುವ ಖರ್ಚು ಪ್ರತಿ ಮೀಟ್ರಿಗೆ ಎಷ್ಟು. ಆಗ ಫಸ್ಟು ನಾವೇನು ಮಾಡಬೇಕು, ಎಷ್ಟು ನಮಗೆ ಮೀಟ್ರ್ ಉದ್ದ ಇದೆ ಅಂತ ಗೊತ್ತಾಗಬೇಕಲ್ವಾ. ಈಗ 60 ರೂಪಾಯಿ ಅಂತ ಹೇಳಿದ ತಕ್ಷಣ 9360 ಭಾಗಿಸು 60 ಮಾಡಿ. 0 0 ಹೋಯಿತು, 6 1 6 ಇಲ್ಲಿ 3 6 5 30 ಪುನಃ 3 6 6 36 ಎಷ್ಟು ಬಂತು 156 ಬಂತು. ಈ ಟೋಟಲ್ ಸುತ್ತ ಇದು ಎಷ್ಟಾಯಿತು, 3 ಸಲ ಇದಾಕಬೇಕಾದ್ರೆ 3 ಸುತ್ತಿಗೆ 156 ಮೀಟ್ರ್ ಉದ್ದ ಬರ್ತದೆ. ಆಗ ಒಂದು ಸುತ್ತಿಗೆ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಅಂಚು ಕಂಡುಹಿಡಬೇಕಾದ್ರೆ ಒಂದು ಸುತ್ತು ಸಾಕು ನಮಗೆ ಅಲ್ವಾ, ಅದರ ಸುತ್ತಳತೆ ಕಂಡುಹಿಡಬೇಕಾದ್ರೆ. ಆಗ 3 ಸುತ್ತು ಅಂತ ಹೇಳಿದ್ರೆ 3 ಸಲ ಸುತ್ತಿದೆ. ನಮಗೆ ಒಂದು ಸಲಕ್ಕೆ ಎಷ್ಟು ಅಂತ ಕಂಡುಹಿಡಬೇಕಾಗ 3ರಿಂದ ಭಾಗಿಸಿದಾಗ 3 5 15 3 2 6. ಆಗ ಸುತ್ತಳತೆ ಎಷ್ಟಾಯಿತು 52 ಆಯಿತು. ಸುತ್ತಳತೆ ಅಂತ ಹೇಳಿದಾಗ, ಸುತ್ತಳತೆ ಅಂದರೆ ಎಲ್ಲ ಸೈಡನ್ನು ಪ್ಲಸ್ ಮಾಡೋದು. 2x - 3 ಪ್ಲಸ್ x ಪ್ಲಸ್ 5 ಪ್ಲಸ್ 3x ಪ್ಲಸ್ 8 ಅಂತ ಈಕ್ವಲ್ ಟು ಎಷ್ಟು ಬರ್ತದೆ 52. ಈಗ ಎಕ್ಸನ್ನು ಕಂಡುಹಿಡಿಬೋದಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಫಸ್ಟು ಅವರು ಏನು ಮಾಡಿಬಿಟ್ಟಿದ್ದು ದುಡ್ಡೇ ಕೊಟ್ಬಿಟ್ಟಿದ್ದಾರೆ. 3 ಸಲ ಸುತ್ತಬೇಕು ಅಂತ ಹೇಳೋತ್ತಿಗೆ ನಾವು ಒಂದು ಸಲ ಕಂಡುಹಿಡಬೇಕು. ಅದು ಏನಾಗಿರ್ತದೆ, ಅದರ ಸುತ್ತಳತೆ ಅಂದರೆ ಪೆರಿಮೀಟರ್ ಆಗಿರ್ತದೆ. ಪೆರಿಮೀಟರ್ನ ಕಂಡುಹಿಡಬೇಕು. ಈಗ ಫಸ್ಟ್ ಏನು ಮಾಡಿದ್ರಿ, ಇದನ್ನು 60 ರೂಪಾಯಿ ಅಂತ ಕೇಳಿರೋದ್ರಿಂದ ಡಿವೈಡ್ ಮಾಡಿದ್ರಿ. ಆಗ ನಿಮ್ಗೇನು ಬಂತು, 3 ಸಲ ಸುತ್ತಕ್ಕೆ ತಂತಿ ಎಷ್ಟು ಸಿಗ್ತದೆ ಅಂತ ನಿಮ್ಗೆ 156 ಮೀಟ್ರ್ ಸಿಗ್ತದೆ. ಆಮೇಲೆ ನೀವೇನು ಮಾಡಿದ್ರಿ, ಒಂದು ಸಲ ಸಾಕು ನನಗೇನು ಬೇಕಾಗಿ ಸುತ್ತಳತೆ. ಆಗ 156ನ ಪುನಃ 3ರಿಂದ ಭಾಗಿಸಿದ್ರಿ, 3 ಸಲ ಸುತ್ತಿರೋದು ಅಂತೇಳಿ. ಆಗ ಇಷ್ಟು ಬಂತು. ಈಗ ನೋಡಿ 2x x 3x ಎಷ್ಟಾಯಿತು 3x 6x ಆಯಿತು. 6x 5ರಿಂದ 3 ಹೋದರೆ 2 ಎಷ್ಟಾಗುತ್ತೆ 10 ಈಕ್ವಲ್ ಟು 52. ಈಗ 6x = 52 - 10 ಎಷ್ಟು ಬರ್ತದೆ, 52ರಿಂದ 10 ಹೋದರೆ 42. ಎಕ್ಸ್ = 42 ಭಾಗಿಸು 6 ಮಾಡಿದ್ರೆ 6 7 42. ಎಕ್ಸ್ ಬೆಲೆ ಸಿಕ್ತು. ಈಗ ನಾವು ಒಂದೊಂದು ಇದನ್ನು ಕಂಡುಹಿಡಬೇಕು. ಅಲ್ಲಿ ಕೇಳಿರೋದೇನೋ ಅತ್ಯಂತ ಚಿಕ್ಕ ಅಂಚು, ಸ್ಮಾಲೆಸ್ಟ್ ಸೈಡ್ ಕೇಳಿದ್ದಾರೆ. ಆಗ ನಾವೇನು ಮಾಡ್ತೀರಾ, 2 ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು 7 - 3 ಮೊದಲನೇ ಅಂಚು ಎಷ್ಟು ಬರ್ತದೆ ನೋಡೋಣ. 7 2 14, 14ರಿಂದ 3 ಹೋದರೆ ಎಷ್ಟಾಯಿತು 11 ಸೆಂಟಿಮೀಟ್ರ್ ಒಂದು. ನೆಕ್ಸ್ಟು ಎಕ್ಸ್ ಅಂದರೆ 7 + 5 ಅಲ್ವಾ, ಇಲ್ಲಿ ಕೇಳಿರೋದು ಎಕ್ಸ್ + 5 ಅಂತಲ್ವಾ. ಆಗ 7 + 5 ಅಂತ ಹೇಳಿದ್ರೆ ಎಷ್ಟಾಯಿತು, ಇನ್ನೊಂದು ಬಾಹು 12 ಸೆಂಟಿಮೀಟ್ರ್ ಆಯಿತು. ನೆಕ್ಸ್ಟ್ ಒನ್ 3x ಅಂದರೆ 3 × 7 + 5 ಮಾಡ್ತೀವಿ. ಆಗ 5 7 3 7 21, 21 + 5 ಎಷ್ಟಾಗುತ್ತೆ 26. ಆಗ ಯಾವುದು ಚಿಕ್ಕ ಸೈಡು, ಇದು 11 ಸೆಂಟಿಮೀಟ್ರ್. ಆಗ ಆನ್ಸರ್ ಎಲ್ಲಿದೆ 11 ಸೆಂಟಿಮೀಟ್ರ್. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್, when half of a number is added to 1/6 of the same number, the sum is 15/4, then the number is. ಒಂದು ಸಂಖ್ಯೆಯ ಅರ್ಧದಷ್ಟಕ್ಕೆ ಅದೇ ಸಂಖ್ಯೆಯ 1/6 ಕೂಡಿಸಿದಾಗ ಬರೋ ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಈ ಸಂಖ್ಯೆಯ ಅರ್ಧದಷ್ಟಕ್ಕೆ ಆಗ ಹಿಂಗಾಗುತ್ತೆ.
ಓಕೆ, ಒಂದು ಸಂಖ್ಯೆ ಗೊತ್ತಿಲ್ಲ ಯಾವ ಸಂಖ್ಯೆ ಅಂತ, ಅದ್ರದ್ದು ಅರ್ಧದಷ್ಟು ಅಂತ ಹೇಳಿದ್ರೆ ಹೀಗೆ ಬರೀಬೇಕು, ಡಬಲ್ ಆಫ್ ದ ಆಫ್ ಆಫ್ ಎ ನಂಬರ್ ಅಂತೇಳಿದ್ರೆ ಇದು ನಂಬರ್, ಆಫ್ ಆಫ್ ದ ನಂಬರ್ ಅಂತಂದರೆ ಪುನಃ 2 ಸಲ ಡಬಲ್ ಆಗುತ್ತೆ, ಪ್ಲಸ್ ಇಂದು 1/6 ಎಕ್ಸ್, ಓಕೆ, ಈಕ್ವಲ್ ಟು ಎಷ್ಟು ಬರ್ತದಂತೆ 15/4 ಬರ್ತದೆ. ಈಗ ಏನು ಮಾಡ್ತೀರಿ, ಇದೆರಡನ್ನು ಗುಣಿಸ್ತೀರ, 1x/2 4 ಪ್ಲಸ್ 1x ಪ್ಲಸ್ 6 ಈಕ್ವಲ್ ಟು 15/4. ಈಗ 6 ಮತ್ತು 4ಕ್ಕೆ ಲಾಸಹವನ್ನು ಕಂಡುಹಿಡಿತೀರಿ. ಎಷ್ಟು ಬರ್ತದೆ, 6 ಮತ್ತು 4ಕ್ಕೆ ಲಾಸಹ ಕಂಡುಹಿಡಿದೆ, 2 3 6, 2 2 4, 3 1 2, ಈಗ 2, ಆಗ 2 1 3 2 6, 6 2 12 ಆಗುತ್ತೆ. ಆಗ 12 ಅಂತ ಬರಿತೀನಿ. 12 ಅಂತ ಬರೆದು 4 ಎಷ್ಟಲಿ 4 3 ಇಂಟು 3 ಮಾಡಿದಾಗ 3x ಆಯಿತು, ಪ್ಲಸ್ 6 2 2 1 2x ಈಕ್ವಲ್ ಟು 15/4. ಇಲ್ಲಿ 5x ಆಗುತ್ತೆ, 5x/12 ಈಕ್ವಲ್ ಟು 15/4. ಈಗ ಇದೆರಡನ್ನು ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಗ 5x ಈಕ್ವಲ್ ಟು 12 ಇಂಟು 15/4, 4 1 4 3 12, ಇಲ್ಲಿ ಇಂಟು 5 ಅಂತ ಕೆಳಗೆ ಇಳಿಸ್ಕೊಂಬಿಡಿ ಮಕ್ಕಳೇ. ಆಗ 5 3 15, ಆಗ 3 3 ಎಷ್ಟು ಬರ್ತದೆ, 9 ಬರ್ತದೆ. ಆಗ 9 ಆನ್ಸರ್. ಫಸ್ಟ್ ಎಷ್ಟಾಗುತ್ತೆ ಅಂತಿರೋದನ್ನು ನೋಡಬೇಕು. ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ 15% ಲಾಭ ಅಂದರೆ 100 ರೂಪಾಯಿ ಇದ್ದರೆ ಲಾಭ 15% ಅಂದರೆ 115 ರೂಪಾಯಿ ಅವನೇನು ಮಾಡಿರ್ತಾನೆ, ಮಾರಿರ್ತಾನೆ. ಈಗ ಮಾರಿರೋ ಬೆಲೆಯನ್ನು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 1196 ರೂಪಾಯಿಗೆ ಮಾರಿದ್ರೆ ಅವನ ಬೆಲೆ ಎಷ್ಟು, ಅಸಲು ಬೆಲೆ ಎಷ್ಟು ಅಂತ ಕಂಡಿಡ್ಕೊಳ್ಬೇಕು ಮಕ್ಕಳೇ. ಆಗ ನೀವು ಕಂಡಿಡ್ಕೊಂಡಾಗ ಅದನ್ನು ಈ ಅಡ್ಡ ಗುಣಕಾರ ಮಾಡಿದಾಗ 1196 ಇಂಟು ಇದನ್ನು ಅಡ್ಡ ಗುಣಕಾರ ಮಾಡ್ಕೊಳ್ಳೋದು ಇಂಟು 100 ಭಾಗಿಸು 115 ಮಾಡಿದಾಗ ನಿಮಗೆ ಆನ್ಸರ್ ಬರ್ತದೆ 50 ಬರ್ತದೆ ಮಕ್ಕಳೇ. ಇದನ್ನು ನೀವು ಸುಲಭ ರೂಪಕ್ಕೆ ತರಬೇಕು, ಆಯಿತಾ. ಆಗ 1050 ರೂಪಾಯಿ ಬರ್ತದೆ. ಈಗ 1050 ರೂಪಾಯಿ ಬಂದ ತಕ್ಷಣ ಇದು ನಿಮ್ಮ ಏನಾಗಿರ್ತದೆ, ಫಸ್ಟ್ ಇದು ಬೆಲೆ. ಇಲ್ಲಿ 3x 3 ಮತ್ತು 2 ಪ್ರಮಾಣದಲ್ಲಿ ಅಂತ ಕೊಟ್ಟಿದ್ದಾರೆ. ಏನು ಇದು 80 ರೂಪಾಯಿ ಮತ್ತು ಇನ್ನೊಂದು 140 ರೂಪಾಯಿದು. ಆದರೆ ಕಾಫಿ ಪುಡಿಯನ್ನು 3:2 ಪ್ರಮಾಣದಲ್ಲಿ ಏನು ಮಾಡಲಾಗಿದೆ, ಮಿಕ್ಸ್ ಮಾಡಲಾಗಿದೆ, ಸೇರಿಸಲಾಗಿದೆ ಅಂತ. ಆಗ ನೀವು 80 ಇಂಟು 3x ಗೊತ್ತಿಲ್ಲ ಅಲ್ವಾ, ಅದಕ್ಕೆ 3x ಅಂತ ಮಾಡಿ, ಎಕ್ಸ್ ಅಂತಲೇ ತೊಗೊಳ್ಬೇಕು. ನೆಕ್ಸ್ಟು ಇನ್ನೊಂದು 140 ಇಂಟು 2x ಅಂತ ಮಾಡಿ ಇದನ್ನು ಪ್ಲಸ್ ಮಾಡಿ ಮಕ್ಕಳೇ. ಆಗ ಇದೆರಡನ್ನು ಪ್ಲಸ್ ಮಾಡಿದಾಗ ಏನಾಗುತ್ತೆ, 3 8 240x, ಇದು 140 ಇಂಟು 2 280x, 280x ಈಕ್ವಲ್ ಟು ಎಷ್ಟಾಗುತ್ತೆ, 1050 ರೂಪಾಯಿ ಅಂತ ಕಂಡುಹಿಡಿಬೇಕಲ್ಲ ಅದಕ್ಕೆ. ಆಗ ನಿಮಗೆ 520x ಅದೆರಡನ್ನ ಕೂಡಿಸಿದಾಗ 520x ಈಕ್ವಲ್ ಟು 1050 ಆಗುತ್ತೆ. ಎಕ್ಸ್ ಈಕ್ವಲ್ ಟು 1050 ಭಾಗಿಸು 520. ಆಗ ನಿಮಗೆ ಎಷ್ಟು ಬಂತು, 2 ಅಂತ ಬಂತು. ಎಕ್ಸ್ ಅಂದರೆ ಎಷ್ಟು ಬಂತು, 2 ಬಂತು. ಇಲ್ಲಿ ನಮಗೆ ಏನು ಮಾಡಿದ್ದೀವಿ ನಾವು, ಇಲ್ಲಿ ಫಸ್ಟ್ 3x ಅಂತ ತೊಗೊಂಡಿದ್ದೀವಲ್ಲ, ಆಗ 3 ಇಂಟು 2 ಅಂತ ಹೇಳಿದಾಗ ಎಷ್ಟಾಗುತ್ತೆ, 6 kg ಆಗುತ್ತೆ. ಹಾಗೆ ಬಂದಿರೋದು. ಫಸ್ಟು ಇದನ್ನು ನೀವು ಮೊದಲು ಎಷ್ಟು ಬೆಲೆ ಇದೆ ಅಂತ ಹೇಳೋದನ್ನು ಕಂಡುಹಿಡ್ಕೊಳ್ಬೇಕು. ಮಾರಾಟ ಬೆಲೆ ಕೊಟ್ಟಿದ್ದಾರೆ, ಅಸಲು ಬೆಲೆಯನ್ನು ಕಂಡುಹಿಡ್ಕೊಳ್ಬೇಕು. ಕಂಡುಹಿಡ್ಕೊಂಡು ನೆಕ್ಸ್ಟು ಇದನ್ನು ಈ ರೀತಿ ಮೂರು ಈ ಅನುಪಾತದಲ್ಲಿ ಕೊಟ್ಟಿದ್ದಾರೆ. ಕಾಫಿ ಪುಡಿಯನ್ನು ಇಷ್ಟು ಅನುಪಾತದಲ್ಲಿ ಮಿಶ್ರಣ ಮಾಡಿದ್ದಾರೆ ಅಂತ. ಆಗ ನಾವು 80 ಎಷ್ಟು ಕೆ ಜಿ ಅಂತ ಗೊತ್ತಿಲ್ಲ. ಆಗ ನಾವು 3x ಇಂಟು 80 ಮಾಡಿದಾಗ ನಮಗೆ ಬರುವಂಥ ಆನ್ಸರ್. ಆಮೇಲೆ ಇದೆರಡನ್ನು ಕೂಡಿಸಿದಾಗ ಎಷ್ಟು ರೂಪಾಯಿ ಅಂತ, ಆಮೇಲೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ಹಾಕಿದರೆ ಸಿಗುತ್ತೆ. ಇದು ನಂಬರ್ಸ್ 10 to 2 ಪ್ರತಿ ಕಾರ್ಡ್. ಈಗ ಏನಂತ ಹೇಳಿದ್ರೆ ಕಾರ್ಡ್ಗಳಿದೆ ಮಕ್ಕಳೇ, 10 11 ಇದನ್ನು ಕಾರ್ಡ್ ಆಟ ಆಡ್ತಿರಲ್ವ, 12 13 14 15 16 17 18 19 20 ಇಷ್ಟು ಕಾರ್ಡ್ ಇದೆ. ಎಷ್ಟಿದೆ ಟೋಟಲ್, 1 2 3 4 5 6 7 8 9 10 11. ಇಲ್ಲಿ ಕೇಳಿರೋದೇನು ಅಂತಂದರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಅದು ಆ ನಂಬರಿಂದ ಮತ್ತು 1ರಿಂದ ಮಾತ್ರ ಡಿವೈಡ್ ಆಗೋದು. ಆಗ ಯಾವುದೆಲ್ಲ ಅದು, 11 11ಕ್ಕೆ 11 13 ಅವಿಭಾಜ್ಯ ಸಂಖ್ಯೆಗಳು. ಓಕೆ, 17 ಮತ್ತು 19 ಎಷ್ಟು ಸಿಕ್ತು ನಮಗೆ, 4 ಸಿಕ್ತು. ಟೋಟಲ್ ಇರೋದೆಷ್ಟು, 11 ಅಲ್ವಾ, ಕೌಂಟ್ ಮಾಡಿದ್ದೀವಿ. ಆಗ ಇದು ಆನ್ಸರ್ ಬಿ. ಅರ್ಥ ಆಯ್ತಲ್ಲ, ಹೇಗೆ ಬಂತು ಅಂತ ಗೊತ್ತಾಗ, ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಗೊತ್ತು. ನೆಕ್ಸ್ಟ್ ಪ್ರಶ್ನೆ,
ಈ ರೀತಿ ಕೊಟ್ಬಿಟ್ಟು ಪೈ ನಕ್ಷೆಯ ಮೂಲಕವಿದೆ ಹಸಿರು ಬಣ್ಣವನ್ನು ಇಷ್ಟಪಡುವ ಜನರ ಸಂಖ್ಯೆಗೂ ಕೆಂಪು ಬಣ್ಣವನ್ನು ಇಷ್ಟಪಡುವ ಜನರ ಸಂಖ್ಯೆಗೂ ಇರುವ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ನೀವೇನು ಮಾಡ್ತೀರಾ, ಕೊಡಿದರಲ್ಲಿ ಒಂದು ಹಳ್ಳಿಯಲ್ಲಿ 260 ಜನರಿದ್ದಾರೆ. ಅವರು ಕೆಂಪು ಬಣ್ಣವನ್ನು ಎಷ್ಟು ಜನ ಇಷ್ಟಪಡ್ತಾರೆ, ಹಸಿರು ಬಣ್ಣವನ್ನು ಎಷ್ಟು ಜನ ಇಷ್ಟಪಡ್ತಾರೆ ಅಂತ ಕೊಟ್ಟಿದ್ದಾರೆ. ಆಗ ಅವರ ನಡುವಿನ ವ್ಯತ್ಯಾಸ ಕಂಡುಹಿಡಿಬೇಕು. ಈಗ ನಾವು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಇಲ್ಲಿ ಟೋಟಲ್ ಇರುವಂಥ 260 ಅಲ್ವಾ, ಇಂಟು ಈಗ ಫಸ್ಟ್ ಕೊಟ್ಟಿರೋದವರು ಹಸಿರು ಬಣ್ಣದಂತೆ 25%. 25% ಅಂತ ಹೇಳಿದ್ರೆ ಬೈ 100, 25 ಒಂದ್ಲಿ 25 ನಾಲ್ಕಲಿ. ಈಗ 4ರಿಂದ ಬಾಗಿಸಿ 260 ನೀವು ಬಾಗಿಸಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 65 ಸಿಗುತ್ತೆ. 4ರಿಂದ 260 ಬಾಗಿಸ್ಬೇಕು ಮಕ್ಕಳೇ. 260 ಬಾಗಿಸು 4 ಅಂತ ಮಾಡಬೇಕು. ಆಗ 4 24, 6ರಿಂದ 4 ಕಳೆದ್ರೆ 2, 0, 4 5 20. ಓಕೆನಾ, ಆಗ ನಮ್ಗೆ 65 ಬಂದು ಹಾಗೆ ಬಂದು 65. ನೆಕ್ಸ್ಟ್ ಯಾವ್ದು ಕೇಳಿದರೆ ಕೆಂಪು ಬಣ್ಣ ಇಷ್ಟಪಡೋರು ಎಷ್ಟು, 15%. ಆಗ 260 ಇಂಟು 15% ಅಂತ ಹೇಳಿದ ತಕ್ಷಣ 15/100% ಬಂತು ಅಂತ ಹೇಳಿದ ತಕ್ಷಣ ಓಕೆ, 0ಗೆ 0 ಹೋಯಿತು. 5 3ಲಿ 15, 5 2ಲಿ 10. ಈಗ 2 1ಲಿ 2 1ಲಿ 2 3ಲಿ 13 3ಲಿ ಎಷ್ಟಾಗುತ್ತೆ, 13 3ಲಿ 39 ಅಲ್ವಾ. 3 3 9, 3 3 1ಲಿ 3. ಈಗ ವ್ಯತ್ಯಾಸ ಕೇಳಿದರೆ ಆಗ ನಾವು 65ರಿಂದ ಎಷ್ಟನ್ನು ಮೈನಸ್ ಮಾಡಬೇಕು, 39 ಮೈನಸ್ ಮಾಡಬೇಕು. 15ರಿಂದ 9 ಹೋದರೆ ಎಷ್ಟು, 15ರಿಂದ 9 ಹೋದರೆ 6. ಇಲ್ಲಿ 5 ಇದೆ, 5ರಿಂದ 3 ಹೋದರೆ 2. ಆಗ ಆನ್ಸರು 26 ಇದೆಯಲ್ವಾ. ಸೊ 26 ಆನ್ಸರ್. ನೆಕ್ಸ್ಟು 775 ಪೂರ್ಣ ವರ್ಗವಾಗಿ ಮಾಡಲು ಅದರಿಂದ ಕಳೆಯಬೇಕಾದ ಇದು ಮಾಡಬೇಕಾದ್ರೆ ನೀವು ಭಾಗಾಕಾರ ವಿಧಾನನೇ ಮಾಡಬೇಕು ಮಕ್ಕಳು. ಭಾಗಾಕಾರ ವಿಧಾನ ಡಿವಿಷನ್ ಮೆಥಡ್ ಗೊತ್ತಿದ್ದರೆ ಸ್ವಲ್ಪ ನೋಡಿ, ಲಾಸ್ಟ್ ಟೆಕ್ಸ್ಟ್ ತೆಗೆದು ನೋಡಿ. ಈಗ ನಾನು ಹೇಳ್ತೀನಿ ಹೇಗೆ ಅಂತಂದರೆ, ಗ್ರೂಪ್ ಮಾಡೋದು, ಲೆಫ್ಟಿಂದ ಗ್ರೂಪ್ ಮಾಡ್ಕೊಂಡು ಎಡಗಡೆಯಿಂದ ಗ್ರೂಪ್ ಮಾಡ್ಕೊಂಡು ಹೋಗೋದು. ಈಗ 775 ಬರ್ತದೆ. 775 ಅಂತ ಹೇಳಿದ್ರೆ ಫಸ್ಟು ಇದನ್ನು 2ನೇ ಗ್ರೂಪು. ಈಗ ಯಾವ ವರ್ಗ ಸಂಖ್ಯೆ, 2 2ಲಿ 4, 3 3ಲಿ 9 ಜಾಸ್ತಿ ಆಗಿಬಿಡುತ್ತೆ. ಆಗ 2 2ಲಿ 4 ಅಂತ ಬರೀತೀರಾ. 7ರಿಂದ 4 ಕಳೆದ್ರೆ ಎಷ್ಟಾಗುತ್ತೆ, 3. ಇಲ್ಲಿ 2 ಇದೆಯಲ್ಲ, ಇಲ್ಲಿ 2 ಬರೀರಿ. 2 + 2 ಎಷ್ಟಾಗುತ್ತೆ, 4 ಆಗುತ್ತೆ. ಈ 75 ಇಲ್ಲಿ ಬರೀರಿ. ಈಗ ಇಲ್ಲಿ ಯಾವ ನಂಬರ್ ಹಾಕ್ತಿರೋ ಅದೇ ನಂಬರ್ನ ಹಾಕಬೇಕು. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಹಾಕೋದು ನೋಡಿ. ಇಲ್ಲಿ ಹಾಕಿ ನೋಡಿ, 48 × 8 ಮಾಡಿದಾಗ 8 8ಲಿ 64, 6 8 4ಲಿ 32, 32 6 ಎಷ್ಟಾಗುತ್ತೆ, 38. ಜಾಸ್ತಿ ಆಯಿತು, 384 ಇಲ್ಲಿಗೆ ಜಾಸ್ತಿ ಆಗುತ್ತೆ. ಆಗ ನೆಕ್ಸ್ಟ್ ನಂಬರ್ ಯಾವುದು, 47 × 7 ಮಾಡಬೇಕು. 7 7ಲಿ 49, 4 7 4ಲಿ 28, 29 30 31 32. ಆಗ 329 ಆಗುತ್ತೆ. ಇಲ್ಲಿ ನೀವೇನು ಬರಿತೀರಾ, 329 ಅಂತ ಬರಿತೀರಾ. ಇಲ್ಲಿ 7, ಇಲ್ಲಿ ಸಹ 7. ಈಗ 15ರಿಂದ 9 ಕಳೆದ್ರೆ ನಮ್ಗೆ 6 ಬರ್ತದೆ. ಇಲ್ಲಿ 6 ಇದೆ, 6ರಿಂದ 2 ಹೋದರೆ 4. ಆಗ ಎಷ್ಟು, ನಮ್ಗೆ ಎಷ್ಟು ಸಂಖ್ಯೆಯನ್ನು ಕಳಿಬೇಕು, 46 ಕಳೆದ್ರೆ ಅರ್ಥ ಆಯ್ತಲ್ಲ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಇದನ್ನು ಮೈನಸ್ ಮಾಡಿದಾಗ ಇಲ್ಲಿ ಬರ್ತದಲ್ವ. ಆಗ ಈ 46 ಕಳೆದ್ರೆ ಇದೇನಾಗುತ್ತೆ, 775 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಅದನ್ನು ಇದೇ ಮೆಥಡಲ್ಲಿ ಮಾಡಬೇಕು. ಭಾಗಾಕಾರ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಗೋದು. ನೋಡಿ ಮಕ್ಕಳು, ಇದು ತುಂಬ ಈಸಿ ಇರುವಂಥ ಪ್ರಾಬ್ಲಮ್. ಈಗ ನಿಮಗೆ 16ರ ಬೆಲೆ ಎಷ್ಟು ಅಂತ ಗೊತ್ತು. √16ರ ಬೆಲೆ ಎಷ್ಟು, 4. 4 ರೂಟ್ ಇದು ಹೋಯ್ತು, ರೂಟ್ ಹೋಯ್ತು. -13 ರೂಟ್ ಇದನ್ನ ಬರೆದಿದ್ದೀನಿ. ಪ್ಲಸ್ ಎಕ್ಸ್ ರೂಟ್ ಅಲ್ವಾ. 13ರಿಂದ 4 ಹೋದರೆ ಎಷ್ಟಾಗುತ್ತೆ, ಆಗ √x ಹಾಕ್ಬಿಟ್ಟು ಪ್ಲಸ್ 13ರಿಂದ 4 ಹೋದರೆ √9. √9 ಬೆಲೆ ಗೊತ್ತಲ್ಲ. √9 ಬೆಲೆ ಎಷ್ಟು ಮಕ್ಕಳೇ, √9 = 7 ಅಂತಿದೆ, ಅದನ್ನು ಮರಿಬೇಡಿ. √9 ಬೆಲೆ ನಿಮಗೆ 3 ಅಂತ ಗೊತ್ತು ಅಲ್ವಾ. 3 = 7. ಈಗ ಇದನ್ನು ತೆಗಿಬೇಕಲ್ವ. ಆಗ ಎರಡು ಕಡೆ ಏನು ಮಾಡಬೇಕು, ವರ್ಗ ಮಾಡಬೇಕು. ಇಲ್ಲಿನೂ ವರ್ಗ ಮಾಡಬೇಕು, ಇದನ್ನು ವರ್ಗ ಮಾಡಬೇಕು. ಆಗ ಏನಾಗುತ್ತೆ, ಈ ವರ್ಗಕ್ಕೆ ಮತ್ತು ಇದಕ್ಕೆ ರೂಟ್ ಕ್ಯಾನ್ಸಲ್ ಆಗಿ ನಿಮ್ಗೆ ಏನು ಬರುತ್ತೆ, x + 3 = 7 7 ಎಷ್ಟಾಗುತ್ತೆ, 49. ಆಗ x = 49 - 3. 49ರಿಂದ 3 ಹೋದರೆ ಎಷ್ಟು, 46. x ಬೆಲೆ 46. ಆಗ ಬಿ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನಮಗೆ ಎಲ್ಲರಿಗೂ ಕಲ್ತಿರ್ತೀರಾ ಅಂತ ತಿಳ್ಕೊಳ್ತೀನಿ. ಈಗ -216 ಅಂತ ಹೇಳಿದಾಗ ಅದರದ್ದು ಘನಮೂಲ ಅಲ್ವಾ. ಘನಮೂಲ ಕಂಡುಹಿಡಿಬೇಕು ಅಂತ ಹೇಳಿದಾಗ -6, ಇಲ್ಲಿ ಮೈನಸ್ ಇರೋದ್ರಿಂದ -6 ಅಂತ ಬರಿತೀನಿ. ಪ್ಲಸ್ 125 +5 ಓಕೆನಾ. ಮೈನಸ್ ಇಲ್ಲಿ ಬ್ರ್ಯಾಕೆಟ್ ಒಳಗೆ ಇನ್ನೊಂದು -343. 343 ಅಂತ ಹೇಳಿದ್ರೆ ಎಷ್ಟು, -7. ಇಲ್ಲಿ ಮೈನಸ್ ಇರೋದ್ರಿಂದ -7 ಅಂತ ಹಾಕ್ತೀನಿ. ಈಕ್ವಲ್ ಎಷ್ಟಾಗುತ್ತೆ, 3k ಆಗುತ್ತೆ. ಆಗ -6 + 5, ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯ್ತಲ್ವಾ, = 3k.
ಆಗ 7 12, 12ರಿಂದ 6 ಹೋದ್ರೆ ಎಷ್ಟು? 6 = 3. ಇದನ್ನು ಸ್ಕ್ವಯರ್ ಮಾಡಬೇಕೀಗ. ಇಲ್ಲಿ ಸ್ಕ್ವಯರ್ ಅಂತಿದೆ, ಮರ್ತು ಬಿಡಬೇಡಿ ಆಯಿತಾ. ಇಲ್ಲಿ ನೋಡಿ, ಇಲ್ಲೊಂದು ವರ್ಗ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಇದನ್ನು ವರ್ಗ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ವರ್ಗ ಮರ್ತು ಬಿಡಬೇಡ. ಆಗ 6ರ ವರ್ಗ ಮಾಡಿ = 3k. 6 6ಲಿ ಎಷ್ಟಾಗುತ್ತೆ? 36 ಭಾಗಿಸು 3 = k. 3 1ಲಿ 3 2ಲಿ = k. ಈಗ ನೋಡಿ, ಇದನ್ನು ಹೇಗೆ ಬರಿಬೋದು ನಾನು? 12ಅನ್ನು ಇಲ್ಲಿ ಈ ರೀತಿ ಕೊಟ್ಟಿರೋದ್ರಿಂದ 2 3ಲಿ 6, ಸರಿ 2 6ಲಿ 12, ಪುನಃ 2 3ಲಿ 6. ಆಗ ನಾವು ಇದನ್ನು ಬರಿಬೋದು 2ರ ಘಾತ 2 2 ಸಲ ಇದೆ × 3 = k. ಎಲ್ಲಿದೆ 2ರ ಘಾತ d. ಓಕೆನಾ? ಹೇಗೆ ಬಂದಿದ್ದು ಅಂತ ಗೊತ್ತಿರಬೇಕು. ಇದನ್ನು ಈ ರೀತಿ ಮಾಡಿದಾಗ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಇದು ಪೈ ಚಾರ್ಟ್ ಮಕ್ಕಳೇ. ಪೈ ಚಾರ್ಟನ್ನು ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತು. ಪೈ ಚಾರ್ಟನ್ನು ನಾವು ಫಸ್ಟ್ ಏನು ಬರಿತೀವಿ? 360 ಬರಿತೀವಿ ಮೇಲೆ. ಇದನ್ನು ಇಷ್ಟನ್ನು ಕೂಡಿಸ್ಬೇಕು. ಇದಿಷ್ಟು ಬರ್ದಿದೆಯಲ್ವಾ, ಇದಿಷ್ಟನ್ನು ಕೂಡಿಸಿದಾಗ ನಿಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ನನಗೆ 480 ಬರುತ್ತೆ. ಫಸ್ಟ್ ಎಲ್ಲದಕ್ಕೂ ಹಾಗೆ ಮಾಡೋದು. ಇಂಟು ಯಾವುದ್ರದ್ದು ಕೇಳಿದರೆ ವಾಲಿಬಾಲ್ ಇಷ್ಟಪಡುವವರನ್ನು ಪ್ರತಿನಿಧಿಸುವ ಖಂಡದ ಕೋನದ ಅಳತೆಯನ್ನು ವಾಲಿಬಾಲ್ ಎಷ್ಟಿದೆ? 80. ಆಗ 80 ಅಂತ ಹಾಕ್ಕೊಳ್ಬೇಕು. ಯಾವ್ದು ಕೇಳ್ತಾರೋ ಹಾಗೆ 360 ಏನಿದೆಯೋ ಅದನ್ನು ಪ್ಲಸ್ ಮಾಡಿದ್ದನ್ನ ಕೆಳಗೆ ಹಾಕ್ಕೊಳ್ತೀರಾ. ಆಮೇಲೆ ಈಗ ಕ್ರಿಕೆಟ್ ಆಟಗಾರರದ್ದು ಕೇಳಿದ್ರೆ ಕ್ರಿಕೆಟ್ ಎಷ್ಟಿದೆ? 100 ಇದೆ, ಇಂಟು 100 ಅಂತ ಮಾಡೋದು. ಸೇಮ್ ಈ 360 ಯಾವುದೇ ಲೆಕ್ಕ ತೊಗೊಂಡ್ರಿ, ಇಲ್ಲಿ ಏನೇ ನಂಬರ್ ಬರಲಿ 360 ಕಾಮನ್. ಇಲ್ಲಿ ಬರೆಯುವಂಥದ್ದು ಏನು ಇಲ್ಲಿ ಕೂಡಿಸ್ತೀರೋ ಅದು ಬರ್ತದಲ್ಲ ಆನ್ಸರ್, ಅದನ್ನೇ ಇಲ್ಲಿ ಬರೆಯುವಂಥದ್ದು. ಇಂಟು ವಾಲಿಬಾಲ್ ಕೇಳಿದ್ರೆ ವಾಲಿಬಾಲ್ ನಂಬರ್ ಬರೀತೀರಾ, ಖೋಖೋ ಕೇಳಿದ್ರೆ ಖೋಖೋ ನಂಬರ್ ಬರೀತೀರಾ. ಇನ್ನು ನೀವು ಸುಲಭವಾಗಿ ತರಬೇಕು. 0ಗೆ 0 ಹೋಯಿತು. ಈಗ 330 ಎಷ್ಟಲಿ 6ನೇ ಮಗ್ಗಿಲಿ ಹೋಗುತ್ತೆ. 6 6ಲಿ 36, 6 ನಂತರ 6 8ಲಿ 48, 8 1ಲಿ 8 10ಲಿ. ಆಗ 10 6ಲಿ ಎಷ್ಟು ಬರ್ತದೆ? 60 ಡಿಗ್ರಿ ಬರ್ತದೆ. ಆಗ ಇದು 60 ಡಿಗ್ರಿ ಉತ್ತರ. ಓಕೆನಾ? ಇಷ್ಟು ಮಕ್ಕಳೇ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇದೇ ಥರದ ಲೆಕ್ಕ ಬರುತ್ತೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಹೇಗೆ ಮಾಡಿಬಿಡ್ತೀರಾ. ಓಕೆನಾ? ಆಲ್ ದ ಬೆಸ್ಟ್ ಮಕ್ಕಳೇ, ಚೆನ್ನಾಗಿ ಮಾಡಿ.